ಯಾರ್ಯಾರ್ದು ಇನ್ನೂ ಐ ಡಿ ಆ್ಯಕ್ಟಿವ್ ಆಗಿಲ್ಲ ಇದೊಂದು ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. 8230 ರೂಪಾಯಿ ಬರೀ 3 ದಿನಕ್ಕೆ. ನೀವು ಫುಲ್ ಟಾರ್ಗೆಟ್ ಮಾಡ್ಬೇಕಾ, ಈ ಟ್ರಿಕ್ಸ್ನ ಟ್ರೈ ಮಾಡಿ. ಈ ಥರ ಬಂದರೆ ವಿತ್ಡ್ರಾ ಆದಂಗೆ. ನೋಡಿ 1 ಗಂಟೆಗೆ ಹಾಕಿರೋ ಗೇಟು 1:32ಕ್ಕೆ ಓಪನ್ ಮಾಡಿದ್ದಾನೆ. ಕಸ್ಟಮರ್ ಕೋಪ ಮಾಡ್ಕೊಂಬಿಟ್ಟವ್ರೆ, ಏನು ಮಾಡೋಕ್ಕಾಗಲ್ಲ. ರೆಗ್ಯುಲರ್ ಗೇಟ್ ಹಾಕಿದ್ರು. ಔಟ್ ಆಫ್ ಝೋನಲ್ಲಿ ವೇಟ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. 9748 ನೋಡ್ತಾ ಇರ್ಬೋದು. ಟೈಮು 12 ಗಂಟೆ 5 ನಿಮಿಷ ಆಗಿದೆ. ಮಧ್ಯಾಹ್ನ ಅಲ್ಲ, ನೈಟು. ಇವಾಗ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ಅದು ಯಾವುದಪ್ಪ ಅಂದರೆ ಓನ್ಲಿ ನೈಟ್. ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನೈಟ್ ಮಾಡಿದ್ರೇ ಫುಲ್ ಟಾರ್ಗೆಟ್ ಆಗೋದು, ಇಲ್ಲಾಂದರೆ ಆಗೋಲ್ಲ. ಮೊದಲಿಗೆ ನೈಟು ಸ್ಲಾಟ್ ಓಪನ್ ಇರ್ತಿದ್ದಿಲ್ಲ, ಇವಾಗ ಸ್ಲಾಟ್ ಓಪನ್ ಕೊಟ್ಟಿದ್ದಾನೆ. ಅದು 12 ಗಂಟೆಯಿಂದ 3 ಗಂಟೆವರೆಗೂ. ನೋಡಿ ಇವತ್ತು ಡೇಟ್ 9. ಕೆಳಗಡೆ ನೋಡ್ತಾ ಇರ್ಬೋದು 12 ಗಂಟೆಯಿಂದ 2:59 3 ಗಂಟೆವರೆಗೂ. ಆಲ್ರೆಡಿ ಸ್ಲಾಟ್ ಬುಕ್ ಮಾಡಿದ್ದೀನಿ. 12 AM ಇಂದ 2:59 3 ಗಂಟೆವರೆಗೂ ಲಾಸ್ಟ್ ಇರುತ್ತೆ, ಅಂದರೆ ನೈಟ್ 3 ಗಂಟೆವರೆಗೂ. ಮತ್ತು ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಆನ್ ಮಾಡಲ್ಲ, 12 ಗಂಟೆ 12:30 1 ಗಂಟೆಗೆ ಆನ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಟೋಟಲ್ ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ ಇವತ್ತು ಗುರುವಾರ 9ನೇ ತಾರೀಕು. ಟೋಟಲ್ ನೋಡ್ತಾ ಇರ್ಬೋದು 6805 ರೂಪಾಯಿ ಅರ್ನಿಂಗ್ಸ್ ಆಗಿದೆ 3 ಡೇಸಿಗೆ. ಇನ್ನೂ 1150 ರೂಪಾಯಿ ಇನ್ನೂ 1 ಅವರಲ್ಲಿ ಆ್ಯಡ್ ಆಗುತ್ತೆ. ಇನ್ಸೆಂಟಿವ್ ಮತ್ತೆ ಚೇಂಜ್ ಮಾಡಿದ್ದಾನೆ. ಯಾವ ಥರ ಇದೆ ಅಂದರೆ 28 ಆರ್ಡ್ರ್ ಮಾಡಿದ್ರೆ 1150 ರೂಪಾಯಿ ಇದೆ. ನಿನ್ನೆ ಬಿಟ್ಟು ಮೊನ್ನೆವರೆಗೂ 28 ಆರ್ಡ್ರ್ ಮಾಡಿದ್ರೆ 1300 ರೂಪಾಯಿವರೆಗಿತ್ತು. ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ಯಾವ್ದು ಆರ್ಡ್ರ್ ಆಗ್ತಾನೋ ಗೊತ್ತಿಲ್ಲ. 2 ಕಿಲೋಮೀಟ್ರ್ ಪಿಕಪ್ಪು, 2.7 ಕಿಲೋಮೀಟ್ರ್ ಡ್ರಾಪ್ ಇದೆ. ಮೇಘನಾ ಫುಡ್ಸು 60 ರೂಪಾಯಿ ಸಮಥಿಂಗ್ ಕೊಟ್ಟಂಗಾದ. ಆರ್ಡ್ರ್ ಬಂದು ಕೂಡ ಅಕ್ಸೆಪ್ಟ್ ಮಾಡಿಕೊಡ್ರಿ. ಇದರಲ್ಲಿ ಕಂಡೀಷನ್ ಏನಿಲ್ಲ, ಒಂದೇ ಒಂದು ಕಂಡೀಷನ್ ಇರೋದು ಇದರಲ್ಲಿ. ಏನು ಕಂಡೀಷನ್ ಅಂದರೆ ಒಂದೇ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡ್ಬೋದು. ಇನ್ನೊಂದು ಆರ್ಡ್ರು ರಿಜೆಕ್ಟ್ ಮಾಡಿದ್ರೆ ಇನ್ಸೆಂಟಿವ್ ಬರೋಲ್ಲ. ಬರುತ್ತೆ, ಒಂದು 205 ರೂಪಾಯಿ ಬರುತ್ತೆ ಅಷ್ಟೇ. ಅಮೌಂಟ್ ತುಂಬ ಕಡಿಮೆ ಬರುತ್ತೆ. ನಾನು ಯಾವತ್ತೂ ಇನ್ಸೆಂಟಿವ್ ಮಿಸ್ ಮಾಡ್ಕೊಂಡಿಲ್ಲ, ಕರೆಕ್ಟಾಗಿ ಮಾಡ್ತೀನಿ. ರಿಜೆಕ್ಟ್ ಆದರೆ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡ್ತೀನಿ ಅಷ್ಟೇ, ಅದು ಬಿಟ್ಟರೆ ಯಾವುದು ಮಾಡೋಕ್ಕೆ ಹೋಗಲ್ಲ. ನಿಮಗೆ ಫುಲ್ ಟಾರ್ಗೆಟ್ ಮಾಡಲೇಬೇಕಂದ್ರೆ ನೈಟ್ ನೀವು 12 ಗಂಟೆಯಿಂದ 3 ಗಂಟೆವರೆಗೆ ಮಾಡ್ಕೊಳ್ರಿ. ಮಿನಿಮಮ್ ಅಂದರೆ ಒಂದು 6 ಆರ್ಡ್ರ್ 7 ಆರ್ಡ್ರ್ ಕಂಪಲ್ಸರಿ ಆಗೇ ಆಗ್ತವೆ. ನಿಮ್ಮ ಝೋನ್ ಪ್ರಕಾರ ಇರುತ್ತೆ. ನಮ್ಮ ಝೋನಲ್ಲಿ ಪರವಾಗಿಲ್ಲ, ಆರ್ಡ್ರ್ ಕೊಟ್ಟೇ ಕೊಡ್ತಾನೆ. ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಸ್ಲೋ ಇರ್ತವೆ, ಮಧ್ಯಾಹ್ನ ಮೇಲೆ ಕೊಡ್ತಾನೆ ಆರ್ಡ್ರುಗಳು. ಆದರೆ ಏನು ಮಾಡ್ತೀರಾ, ರೆಸ್ಟೋರೆಂಟ್ ತುಂಬ ಲೇಟ್ ಮಾಡ್ತಾರೆ, ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು. ಇದರಲ್ಲಿ ಲಾಗಿನ್ ಅವರ್ಸ್ ಎಷ್ಟು ಕೊಡಬೇಕಂದ್ರೆ ಫುಲ್ ಟಾರ್ಗೆಟ್ ಮಾಡಬೇಕಂದ್ರೆ 12 ಅವರ್ ಪ್ಲಸ್ ಕೊಡಬೇಕಾಗುತ್ತೆ. 12 ಅವರ್ ಒಳಗಡೆ ಟಾರ್ಗೆಟ್ ಕಂಪ್ಲೀಟ್ ಆಗೋಲ್ಲ. ನಮ್ಮ ಝೋನಲ್ಲೇ ಬ್ಯಾಕ್ ಟು ಬ್ಯಾಕ್ ಆರ್ಡ್ರಸ್ ಇರೋ ಝೋನಲ್ಲೇ. ಬೇರೆ ಝೋನ್ ಬಗ್ಗೆ ನನಗೆ ಗೊತ್ತಿಲ್ಲ. ಒಂದು ಟೈಮ್ ಟ್ರೈ ಮಾಡಿ. ಇನ್ನೂ ಫುಡ್ ರೆಡಿ ಕೊಟ್ಟಿಲ್ಲ. ಆರ್ಡ್ರು ಪಿಕಪ್ ಆಯಿತು ಮೇಘನಾ ಫುಡ್ಸಿಂದ. ಡ್ರಾಪು 2.7 ಕಿಲೋಮೀಟ್ರ್ ಇದೆ. ತುಂಬ ಚಳಿ ಈ ಟೈಮಲ್ಲಿ, ಏನು ಮಾಡೋಕ್ಕಾಗಲ್ಲ. ಟಾರ್ಗೆಟ್ ಮಾಡಲೇಬೇಕಂದ್ರೆ ಚಳಿ ಆದ್ರೇನು, ಬಿಸಿಲಾದ್ರೇನು, ಮಳೆ ಆದ್ರೇನು ಮಾಡಲೇಬೇಕು. ಯಾರ್ಯಾರ್ದು ಇನ್ನೂ ಐ ಡಿ ಆ್ಯಕ್ಟಿವ್ ಆಗಿಲ್ಲ ಇದೊಂದು ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಒಂದು 70-80% ಓಪನ್ ಆಗ್ಬೋದು ಐ ಡಿನ. ನಿಮಗೆ ಒಂದು 80% ಓಪನ್ ಆಗೋ ಚಾನ್ಸ್ ಇರುತ್ತೆ. ನೋಡಿ ಓಪನ್ ಆಗಿದ ಕೂಡ ಈ ಥರ ಇರುತ್ತೆ ನಿಮಗೆ. ಅಲ್ಲಿ ಫಸ್ಟ್ನೇ ಆಪ್ಷನ್ನು ಸೆಲೆಕ್ಟ್ ಸಿಟಿ ಅಂತ ಇರುತ್ತೆ. ಕೆಳಗಡೆ ಸೆಲೆಕ್ಟ್ ಝೋನ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಝೋನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಆ ಝೋನಲ್ಲಿ ಸ್ವಲ್ಪ ವೇಕೆನ್ಸಿ ಜಾಸ್ತಿ ಇರ್ಬೋದು. ಅದು ಬಿಟ್ಟು ನಿಮ್ಮ ನಿಯರ್ ಬೇರೆ ಝೋನ್ ಆ್ಯಡ್ ಮಾಡ್ಕೊಳ್ಳಿ, ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ಒಂದು ಮಾರ್ತಳ್ಳಿ ಇತ್ತಲ್ಲ, ಮಾರ್ತಳ್ಳಿ ಓಪನ್ ಆಗಿಲ್ಲ ಅಂದರೆ ವೈಟ್ ಫೀಲ್ಡ್ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಅನಿಸಿದ ಮಟ್ಟಿಗೆ ಒಂದು ವಾರದೊಳಗಡೆ ನಿಮ್ಮದು ಐ ಡಿ ಆ್ಯಕ್ಟಿವ್ ಆಗ್ಬೋದು. ಆ್ಯಕ್ಟಿವ್ ಆದಮೇಲೆ ಏನು ಮಾಡಬೇಕಂದ್ರೆ ಮತ್ತೆ ನಿಮ್ಮದು ಅದು ಆ್ಯಪ್ ಓಪನ್ ಮಾಡಿ, ಅಲ್ಲಿ ಪ್ರೊಫೈಲಲ್ಲಿ ಕ್ಲಿಕ್ ಮಾಡಿ. ಪ್ರೊಫೈಲಲ್ಲಿ ಚೇಂಜ್ ಅಲೋಟೆಡ್ ಝೋನ್ ಅಂತೇನೋ ಇರ್ಬೋದು. ಇವಾಗ ನಂದು ಆರ್ಡ್ರ್ ಇದೆ, ಬ್ಯಾಕ್ ಸೈಡ್ ಹೋಗೋಕ್ಕಾಗಲ್ಲ. ಅಲ್ಲಿ ವೈಟ್ ಫೀಲ್ಡ್ ಇರೋದು ಮತ್ತು ನಿಮ್ಮ ಮಾರ್ತಳ್ಳಿಗೆ ಹಾಕ್ಕೊಳ್ಳಿ. ಮಾರ್ತಳ್ಳಿ ಝೋನ್ ಚೇಂಜ್ ಮಾಡ್ಕೊಳ್ಳಿ. 1 ಸೆಕೆಂಡಲ್ಲೇ ಆಗುತ್ತೆ ಝೋನು. ಹಾಗೆ ಡ್ಯೂಟಿ ಆನ್ ಮಾಡ್ಬೋದು. ಯಾವುದೇ ಥರ ಮತ್ತು ಅದಕ್ಕೆ ವೆಯ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಅದು ಬಿಟ್ಟರೆ ಬೇರೆ ಟ್ರಿಕ್ಸ್ ಯಾವುದಿಲ್ಲ. TL ನಂಬರ್ ಸಿಗ್ಬೋದು, ಸಿಕ್ಕರು ಕೂಡ ಅವ್ರಿಗೆ ಇಷ್ಟೇ ಜನ ಅಂತ ಬೇಕಿರುತ್ತೆ, ಅಷ್ಟು ಜನ ಮಾಡ್ಕೊಂಡಿರ್ತಾರೆ ಅಷ್ಟೇ. ನೀವು ಎಷ್ಟೇ ಕಾಲ್ ಮಾಡಿದ್ರು ರಿಸೀವ್ ಮಾಡಲ್ಲ ಅವರು. ನೀವು ಎಷ್ಟೋ ಗ್ರೂಪಲ್ಲಿ ಹಾಕಿದ್ರು ಐ ಡಿ ಆ್ಯಕ್ಟಿವ್ ಮಾಡೋದು ಡೌಟು. ಯಾಕೆಂದರೆ ಈ ಝೋನಲ್ಲಿ ಇಷ್ಟೇ ಜನ ಇರ್ಬೇಕಂತೇನೋ ಫಿಕ್ಸ್ ಮಾಡಿದ್ದಂಗೆ ಅವರೇ ಗೊತ್ತಿಲ್ಲ ನನಗೆ ಅದು ಅಷ್ಟಕ್ಕೊಂದು. ಆ ಥರ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ರಿ. ನಿಮಗೆ ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಕ್ಲಿಯರಾಗಿ ಹೇಳ್ತೀನಿ ಕಮೆಂಟಲ್ಲಿ, ಅವಾಗ ಅರ್ಥ ಆಗುತ್ತೆ. A few moments later. ನೋಡಿ ಜಸ್ಟ್ ಡೆಲಿವರಿ ಆಯಿತು. ಅಮೌಂಟ್ ಏನು ಇದರಲ್ಲಿ ಶೋ ಆಗೋಲ್ಲ.
ನೋಡಿ 60 ರೂಪಾಯಿ ಕೊಟ್ಟಿದ್ದಾನೆ, ಪರವಾಗಿಲ್ಲ. ಇಲ್ಲಿ ಆಲ್ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಶೋ ಆಗುತ್ತೆ ನೋಡಿ. ಒಂದು ಆರ್ಡ್ರ್ ಆಗಿದೆ, 0.4 ಅವರ್ಸ್ ಲಾಗಿನ್ ಆಗಿದೆ. ಔಟ್ ಆಫ್ ಝೋನಲ್ಲಿದ್ದೀನಿ. ಜೂನವರೆಗೆ ಖಾಲಿಗೆ ಹೋಗಲೇಬೇಕು. ಆರ್ಡ್ರ್ ಕೊಡೋದೇ ಇಲ್ಲ ಅವನು. ಔಟ್ ಆಫ್ ಝೋನಲ್ಲಿದ್ದರೆ 100% ಕೊಡೋಂಗಿಲ್ಲ, ಖಾಲಿ ಹೋಗಲೇಬೇಕು. ಔಟ್ ಆಫ್ ಝೋನಲ್ಲಿ ವೇಟ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನಿಮಗೆ ಒಂದೊಂದು ಆರ್ಡ್ರ್ ಇಂಪಾರ್ಟೆಂಟ್ ಆಗಿರ್ತವೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಝೋನಲ್ಲಿ ಹೋಗಿ ನಿಯರ್ ಬೈ ಯಾವುದನ್ನ ಜಾಸ್ತಿ ಆರ್ಡ್ರ್ ಬರ್ತಾವಲ್ಲ ಆ ರೆಸ್ಟೋರೆಂಟ್ ಹತ್ರ ವೇಟ್ ಮಾಡಿ, ಆರ್ಡ್ರ್ ಬಂದೇ ಬರುತ್ತೆ. ನೋಡಿ ಟೈಮು 12:31 ನೈಟು. ಈ ಟೈಮಲ್ಲಿ ಇಷ್ಟು ಟ್ರಾಫಿಕ್ಕು ಹೈವೇದಲ್ಲಿ. ಏನಕ್ಕಂತ ಗೊತ್ತಿಲ್ಲ ನನಗೆ. ಮೆಟ್ರೋದೇನೋ ವರ್ಕ್ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ. ಒಂದೊಂದು ಟೈಮಲ್ಲಿ ನೀವು ಓಡ್ಲಿ ಆ್ಯಪ್ನ ಲಾಗೌಟ್ ಮಾಡ್ತಿರಲ್ಲ, ಲಾಗಿನ್ ಮಾಡ್ಬೇಕಾದ್ರೆ OTP ಬರೋಲ್ಲ. ಅದು OTP ಬಂದಿರುತ್ತೆ, ನಮ್ಗೆ ಗೊತ್ತಾಗಲ್ಲ. ಅವಾಗ ಏನು ಮಾಡ್ತೀರಿ ಗೊತ್ತಾ, ಮೆಸೇಜ್ ಸೆಂಟ್ರಲ್ಲಿ ಹೋಗಿ ಅಲ್ಲಿ ಮೇಲ್ಗಡೆ ಏನು ಶೋ ಆಗೋಲ್ಲ, ಒಬ್ಬೊಬ್ಬರಿಗೆ ಬರುತ್ತೆ ಒಬ್ಬೊಬ್ಬರಿಗೆ ಬರೋಲ್ಲ. ಅಲ್ಲಿ CTR ಅಂತ ಸರ್ಚ್ ಮಾಡಿ. C ಫಾರ್ ಕ್ಯಾಟ್, T ಫಾರ್ ತಮಿಳ್ನಾಡು, R ಫಾರ್ ರಾಜಸ್ಥಾನ್. ಆ 3 ಸರ್ಚ್ ಮಾಡಿ, ನಿಮಗೆ ಅಲ್ಲಿ OTP ಬಂದಿರುತ್ತೆ. ನೋಟಿಫಿಕೇಷನ್ನು ಮೆಸೇಜ್ ಆಪ್ಷನಲ್ಲೂ ಶೋ ಆಗೋಲ್ಲ, ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗೋದು. ನನಗೆ ಭಾಳ ಟೈಮ್ ಹಂಗಾಗಿದೆ. ಒಂದು ಟೈಮಲ್ಲಿ ನೈಟ್ ಟೈಮಲ್ಲಿ ಲಾಗೌಟ್ ಮಾಡಿದ್ದೆ, ಲಾಗಿನ್ ಆಗ್ತಾಯಿದ್ದಿಲ್ಲ, OTP ಬರ್ತೈತೆ, ಶೋ ಆಗ್ತಾಯಿಲ್ಲ. ಅದಕ್ಕೆ CTR ಅಂತ ಸರ್ಚ್ ಮಾಡಿ ಮೆಸೇಜ್ ಸೆಂಟ್ರಲ್ಲಿ ಹೋಗಿ, 100% OTP ಬಂದಿರುತ್ತೆ. ನೀವು OTP ಹಾಕಿ ಲಾಗಿನ್ ಮಾಡಿ. ಇದರಲ್ಲಿ ಕಸ್ಟಮರ್ ಕೇರ್ಗಳು ಚೆನ್ನಾಗಿದೆ. ಕಸ್ಟಮರ್ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ 5ರಿಂದ 10 ನಿಮಿಷ ಒಳಗಡೆ ಆರ್ಡ್ರ್ ಕ್ಯಾನ್ಸಲ್ ಮಾಡಿಸ್ಬೋದು. ಆರ್ಡ್ರ್ ಕ್ಯಾನ್ಸಲ್ ಆದರೆ ಅದು ನಿಮಗೆ ಅರ್ನಿಂಗ್ಸ್ ಕೌಂಟ್ ಆಗೋಲ್ಲ, ಆರ್ಡ್ರ್ ಕೌಂಟ್ ಆಗೋಲ್ಲ, ಏನು ಕೌಂಟ್ ಆಗೋಲ್ಲ. ಅದು ಐಟಮ್ ಎಷ್ಟು ಅಮೌಂಟನ್ನು ಇರಲಿ, ಅದು ನಿಮಗೆ ಐಟಮು. ಅದು ಫುಡ್ಡು ಕ್ಯಾನ್ಸಲ್ ಆಗಿರೋದು ಅದು ನಿಮಗೆ. ಅದು ಅಮೌಂಟ್ ಎಷ್ಟನ್ನಿರಲಿ ಅದು ನಿಮಗೆ. ರಿಟರ್ನ್ ತಗೊಂಡೋಗಿ ರೆಸ್ಟೋರೆಂಟಿಗೆ ಕೊಡುವ ಅವಶ್ಯಕತೆ ಇಲ್ಲ. ರೆಸ್ಟೋರೆಂಟ್ ಹತ್ರ ಬಂದೆ. ಐಟಮ್ ಏನಿದೆ, ಮಿನಿ ಚಿಕನ್ ದಮ್ ಬಿರಿಯಾನಿ. ಎಷ್ಟು ಚೆನ್ನಾಗಿ ಬೇಕು ಮಾಡ್ತಿದ್ದಾರೆ. ಆರ್ಡ್ರ್ ಪಿಕಪ್ ಮಾಡಿ ಸಿಗ್ತೀನಿ. ಆರ್ಡ್ರ್ ಪಿಕಪ್ ಆಯಿತು, 2ನೇ ಆರ್ಡ್ರು. ಡ್ರಾಪು ಇಲ್ಲೇ ಹತ್ರನೇ ಇದೆ, ತುಳಸಿ ಥಿಯೇಟ್ರ್ ರೋಡು, 1.9. ಇದರಲ್ಲಿ 90% ಎಲ್ಲ PGಗಳೇ ಬರೋದು. ಒಂದು 10% 20% ಮಾತ್ರ ಬಿಲ್ಡಿಂಗು ಅಪಾರ್ಟ್ಮೆಂಟ್ ಇರ್ತವೆ. ಐಟಮ್ ಒಂದು ಜಲ್ದಿ ಕೊಟ್ಬಿಟ್ರೆ ರೆಸ್ಟೋರೆಂಟಲ್ಲಿ 5 ನಿಮಿಷಕ್ಕೆ ಡೆಲಿವರಿ ಮಾಡ್ಬೋದು. ಅದೊಂದೇ ಬೆಸ್ಟು. ಇವಾಗ ಆರ್ಡ್ರ್ ಪಿಕಪ್ ಮಾಡಿದ್ನಲ್ಲ, ಆ ರೆಸ್ಟೋರೆಂಟಲ್ಲಿ ಮಾತ್ರ ಜಲ್ದಿ ಕೊಡ್ತಾರೆ. ಫುಡ್ ರೆಡಿ ಕೊಟ್ಟಿರ್ತಾರೆ, ನಾವು ಹೋದ್ಮೇಲೆ ಐಟಮ್ ನೋಡಿ ಪ್ಯಾಕ್ ಮಾಡಿ ಕೊಡ್ತಾರೆ. ಅವತ್ತು ವೇಟ್ ಮಾಡಿಸಿಲ್ಲ. ಬನ್ನಿ. ಥ್ಯಾಂಕ್ ಯು. ಡ್ರಾಪ್ ಆಯಿತು, 2 ಆರ್ಡ್ರ್ ಆಯಿತು. 56 ರೂಪಾಯಿ ಕೊಟ್ಟಿದ್ದಾನೆ. ಬೆಳಿಗ್ಗೆ ಟೈಮಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಕಡಿಮೆ ಕೊಡ್ತಾನೆ. ಮಧ್ಯಾಹ್ನ 12 ಗಂಟೆ ಮೇಲೆ ಸ್ವಲ್ಪ ಪರವಾಗಿಲ್ಲ, ನೈಟು ಪರವಾಗಿಲ್ಲ. ಟೈಮು ನೈಟ್ 1:25. 1 ಗಂಟೆಗೆ ಹಾಕಿರೋ ಟ್ರೈನ್ ಗೇಟು 1:25 ಆಯಿತು, ಇನ್ನೂ ಓಪನ್ ಮಾಡ್ತಾಯಿಲ್ಲ. ಒಂದು ಟ್ರೈನ್ ಹೋಯಿತು, ಮತ್ತೆ ಇನ್ನೊಂದು ಟ್ರೈನ್ ಬರುತ್ತಂತೆ, ಅಲ್ಲಿಂದ ಬರ್ತಾಯಿದೆ. ಟ್ರೈನ್ ಕೂಡ ತುಂಬ ಸ್ಲೋವಾಗಿ ಹೋಗ್ತಾಯಿದೆ. ಓಪನ್ ಮಾಡು ಗುರುವೆ, ಟೈಮ್ ಆಗೋಯ್ತು. ನೋಡಿ 1 ಗಂಟೆಗೆ ಹಾಕಿರೋ ಗೇಟು 1:32ಕ್ಕೆ ಓಪನ್ ಮಾಡಿದ್ದಾನೆ. ಅದನ್ನು ತೋರಿಸ್ತೀನಿ ನೋಡಿ ಟ್ರಾಫಿಕ್ ಇವಾಗ ಎಷ್ಟಿರುತ್ತೆ ಅಂತ. ಇದು ನೈಟು ಮತ್ತೆ 1:30 ಎಲ್ಲಿವರೆಗೆ ಟ್ರಾಫಿಕ್ ಇರುತ್ತೆ ನೀವು ನೋಡ್ಕೊತ ಬನ್ನಿ. ಅರ್ಧ ಗಂಟೆ ಆಗ್ತಾರೆ ಟ್ರೈನು. ಇನ್ನೇನು ಆಂಬುಲೆನ್ಸ್ ಬಂದರೆ ಅಲ್ಲೇ ಸತ್ತೋಗ್ಬಿಡೋಕೆ ಪೇಷೆಂಟು. ನೋಡಿ ಅಣ್ಣ ನೀರಿನ ಟ್ಯಾಂಕರ್ ಅವರು ಅಡ್ಡ ಬಂದಾನ. ಇದಕ್ಕೊಂದು ಫುಲ್ ಟ್ರಾಫಿಕ್ ಆಗುತ್ತೆ ಈಗ. ಯಾವುದಿದು, ಕೃಷ್ಣ ರೆಡ್ಡಿ ರೆಸಿಡೆನ್ಸಿ ಇದೆ. ಅಯ್ಯೋ ಅಯ್ಯೋ ಅಯ್ಯೋ. ಡೋರ್ ನಂಬರ್ ಏನು, 103. ಕಸ್ಟಮರ್ ಕೋಪ ಮಾಡ್ಕೊಂಬಿಟ್ಟವ್ರೆ, ಏನು ಮಾಡೋಕ್ಕಾಗಲ್ಲ. ರೇವ್ಲೆ ಗೇಟ್ ಹಾಕಿದ್ರು. ನೋಡ್ತಾ ಇರ್ಬೋದು ಟೈಮು 3:37 ಆಗಿದೆ.
ಮಳೆ ಬರ್ತಾ ಇದೆ, ಮಳೆ ಸ್ಟಾರ್ಟ್ ಆಯ್ತು ಆಲ್ರೆಡಿ. ಇದರಲ್ಲಿ ರೈನ್ ಚಾರ್ಜು ಕೊಡಲ್ಲ, ಅದೊಂದೇ ಬೇಜಾರು. ನನಗಂತೂ ಇನ್ನೂವರೆಗೆ ₹1 ರೈನ್ ಚಾರ್ಜ್ ಬಂದೇ ಇಲ್ಲ. ಬರೀ 6 ಆರ್ಡ್ರ್ ಆಗಿದೆ, 3.25 ಅವರ್ ಲಾಗಿನ್ನು, 3.5 ತಾಸು ಲಾಗಿನ್ನು, ಬರೀ ₹275 ಅರ್ನಿಂಗ್ಸ್ ಆಗಿದೆ ಅಷ್ಟೇ. ಆರ್ಡ್ರ್ ಸ್ವಲ್ಪ ಸ್ಲೋ ಇದ್ದಾವೆ, ರೆಸ್ಟೋರೆಂಟು ತುಂಬ ಲೇಟ್ ಮಾಡಿಬಿಟ್ರು. ನೋಡ್ತಾ ಇರ್ಬೋದು ₹8,230 ಬರೀ 3 ದಿನಕ್ಕೆ. ಇವತ್ತು 4ನೇ ದಿನ. ಅರ್ನಿಂಗ್ಸ್ ಎಷ್ಟಾಗುತ್ತೆ, ಲಾಗಿನ್ ಅವರ್ಸ್ ಎಷ್ಟಾಗುತ್ತೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಇವಾಗ 3:30 ಡ್ಯೂಟಿ ಆಫ್ ಮಾಡಿದ್ದೀನಿ. 3 ಗಂಟೆಗೆ ಬಂತು ಆರ್ಡ್ರ್ ಒಂದು, ಹೋಟೆಲ್ ಎಂಪೇರು ಕೊಡೋಕ್ಕೆ ಲೇಟ್ ಮಾಡಿಬಿಟ್ರು ಅರ್ಧ ಗಂಟೆ. ಅದು ತಂದು ಡ್ರಾಪ್ ಮಾಡೋಕ್ಕೆ 3:30 ಆಗೋಯಿತು. ಇವಾಗ 6 ಆರ್ಡ್ರ್ ಆಗಿದೆ, ಇನ್ನು 22 ಆರ್ಡ್ರ್ ಮಾಡಬೇಕು. ಇವಾಗ ಡ್ಯೂಟಿ ಆಫ್ ಮಾಡಿದ್ದೀನಿ. ಇವಾಗ ಆನ್ ಮಾಡಿರೋ ಇವಾಗ ಡ್ಯೂಟಿ ಆನ್ ಮಾಡೋಕ್ಕೂ ಆಗೋಲ್ಲ. ನೋಡ್ತಾ ಇರ್ಬೋದು ನೀವು, ನೋಡಿ ಡ್ಯೂಟಿ ಆನ್ ಆಗಲ್ಲ ಈಗ, ಯಾಕೆಂದರೆ ಸ್ಲಾಟ್ ಅವೈಲೇಬಲ್ ಇರೋಲ್ಲ. ನೋಡಿ ಇದು ಡೆಲಿವರಿ ಮಾಡೋದು, ಇದು ಬುಕ್ ಮಾಡ್ಕೊಂಡು ತಿನ್ನೋದು ಆ್ಯಪು ಇದು, ಓನ್ಲಿ ಫುಡ್ ಆರ್ಡ್ರದು. ಇದರಲ್ಲಿ ಆಪ್ಷನ್ ಇರೋಲ್ಲ ಈಗ, ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಈಗ ಮತ್ತೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾನು ಮಧ್ಯಾಹ್ನ 12:30 1 ಗಂಟೆಗೆ ಬರ್ತೀನಿ. A few moments later. ನೋಡ್ತಾ ಇರ್ಬೋದು ಟೈಮು 12:46 ಆಗಿದೆ ಮಧ್ಯಾಹ್ನ. ಇವಾಗ ಜಸ್ಟ್ ಡ್ಯೂಟಿ ಆನ್ ಮಾಡಿದ್ದೀನಿ. ನೈಟು 6 ಆರ್ಡ್ರ್ ಆಗಿತ್ತು, ಇನ್ನು 22 ಆರ್ಡ್ರ್ ಮಾಡಬೇಕು. ಇವಾಗ ಒಂದು ಜಸ್ಟ್ ಆರ್ಡ್ರ್ ಹಾಕಿದ್ದಾನೆ. ನೋಡಿ ಹಿಂದೆ ಬಸ್ ಬಂದು ಗುದ್ದಿತ್ತು, ಅವ್ನ ಕಾರನ್ನು ಹೆಂಗೆ ಬಂದು ನೋಡಿ. 9748 ಇದೆ, 48 ಪಿಕಪ್ ಆಯ್ತು ನೋಡಿ. ಆರ್ಡ್ರ್ ಪಿಕಪ್ ಆಯಿತು. ಯಾವುದೋ PG ಇದೆ. ಕಾಡು ಬಿಸಿನಲ್ಲಿಗಿದ್ದರೆ ಓಕೆ, ಹೆಂಗೋ ಸ್ವಲ್ಪ ಕಷ್ಟಪಟ್ಟು ಕೊಡ್ಬೋದು. ಆ ಕಡೆ ಬೋಗನಹಳ್ಳಿ ಸೈಡ್ ಇದ್ಬಿಟ್ರೆ ಹೆಂಗೆ ಹೋಗ್ತೀವಿ ಖಾಲಿ ಬರಲೇಬೇಕು. ಅವೆಲ್ಲ ಕಾಡು ಬಿಸಿನಳ್ಳಿ ಹತ್ರನೇ ಇದೆ. ಬಸ್ಸನ್ನು ಬಂದು ಹಿಂದುಗಡೆ ಗುದ್ದಿದ, ಅದು ಜೋರಾಗಿ, ಮಾಮೂಲು ಮೀಡಿಯಮ್ ಆಗಿ. ಗಾಳಿಗೆ ಏನಾಯಿತು ಗೊತ್ತಾಗಿಲ್ಲ. ನೋಡಿ ಮುಡ್ಗಾಡಿ ಗುದ್ದಿದ, ಮುಡ್ಗಾಡಿ ಓಪನ್ ಆಯಿತು. ಅಲ್ಲಿ ರೋಡಲ್ಲಿ ಸ್ಟಾಪ್ ಮಾಡೋಕ್ಕಾಗಲ್ಲ, ಇಲ್ಲಿ ಬಂದು ಗುದ್ದಿದ ಗಾಡಿ. ಎಲ್ಲ ಕ್ರಾಸಾಗಿ ಹೋಗೈತೆ, ಫುಲ್ ಗಲೀಜಾಗಿ ಹೋಗೈತೆ ಮಳೆ ಬಂದು. ಪುಣ್ಯ ದೇವ್ರ ದಯದಿಂದ ನನಗೇನಾಗಿಲ್ಲ. ನೇಮ್ ಅಲ್ಲಿಂದ ಇಲ್ಲಿ ಕೆಳಗಿಳಕ್ಕೆ ಆಗ್ತಾ, ಅಯ್ಯೋ ಐಟಮ್ ಡ್ಯಾಮೇಜ್ ಹಾಕೋಗ್ಬಿಟ್ಟಿದೆ. ಐಟಮ್ ಪ್ಯಾಕ್ ಮಾಡೋಕ್ಕೆ ಬರಲ್ಲ ಅವನಿಗೆ, ಕರೆಕ್ಟಾಗಿ ಟೇಪೇ ಹಾಕಿಲ್ಲ. ಐಟಮ್ ಡ್ಯಾಮೇಜ್ ಆಗೋಗಿದೆ ಸ್ವಲ್ಪ. ಡೆಲಿವರಿ ಮಾರ್ಕ್ ಆಯಿತು ನೋಡಿ. ₹69 ಕೊಟ್ಟಿದ್ದಾನೆ. ಟೋಟಲ್ಲು 7 ಆರ್ಡ್ರ್ ಆಗಿದೆ. ₹344 ₹344 ಅರ್ನಿಂಗ್ಸ್ ಆಗಿದೆ. ಇವಾಗ ಯಾವ್ದು ಆರ್ಡ್ರ್ ಆಗ್ತೋ ನನಗೆ ಗೊತ್ತಿಲ್ಲ. ಇಲ್ಲಿ ಕಾಡು ಬಿಸಿಲಿಗೆ ಆರ್ಡ್ರ್ ಹಾಕೋ ಡೌಟು. ಮತ್ತೆ ಕಾಲಿಗೆ ಹೋಗ್ಬೇಕು ನಾನು ಮಾರ್ತಳ್ಳಿಗೆ, ಅವಾಗ ಆರ್ಡ್ರ್ ಹಾಕ್ತಾನೆ. ಮತ್ತೊಂದು ಆರ್ಡ್ರ್ ಹಾಕಿದ. ಕಾಡು ಬಿಸಿಲಿಂದ ಖಾಲಿ ಬಂದೆ ಮಾರ್ತಳ್ಳಿ ಸರ್ವಿಸ್ ರೋಡಿಗೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಪಿಕಪ್ ಹಾಕಿದ ನೋಡಿ. 3 ಕಿಲೋಮೀಟ್ರ್ ಪಿಕಪ್ ಹಾಕಿದ್ದಾನೆ. ಡ್ರಾಪ್ 2.9 ಇತ್ತು, ಅಮೌಂಟ್ ಏನು ನೋಡಿಲ್ಲ. ಆರ್ಡ್ರ್ ಹಾಕಿ ಅಕ್ಸೆಪ್ಟ್ ಮಾಡಿಕೊಂಡೆ. ತುಂಬ ಲಾಂಗ್ ಆಗ್ತಾಯಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಡ್ಯೂಟಿ ಬಂದ ಟಾರ್ಗೆಟ್ ಮಾಡ್ಕೊಂಡು ಹೋಗಲೇಬೇಕು. ಬನ್ನಿ, ಇದು ಆರ್ಡ್ರ್ ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ. ಹೆಂಗೆ ಹೋಗ್ತೀವಿ ಹಂಗೆ ಖಾಲಿ ಬರಲೇಬೇಕು, ಅದೊಂದೇ ಬೇಜಾರು. ಔಟ್ ಆಫ್ ಝೋನಿಗೆ ಹೋದರೆ. ನೇಮ್ ಓಕೆ, ಥ್ಯಾಂಕ್ ಯು. ನೋಡಿ ಡೆಲಿವರಿ ಮಾರ್ಕ್ ಆಯಿತು. ನೋಡ್ತಾ ಇರ್ಬೋದು ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ 26 ಆಗಿದೆ. ₹893 ಅರ್ನಿಂಗ್ಸ್ ಆಗಿದೆ. ಆಲ್ರೆಡಿ ಒಂದು ಆರ್ಡ್ರ್ ರಿಜೆಕ್ಟ್ ಆಗಿ ಹೋಗಿದೆ, ನೆಟ್ವರ್ಕ್ ಇಶ್ಯೂ ಆಗೋಯ್ತಲ್ಲಿ. ಇನ್ನೂ 8 ಆರ್ಡ್ರ್ ಬೇಕು. ಪರವಾಗಿಲ್ಲ, ಆರ್ಡ್ರ್ ಚೆನ್ನಾಗಿ ಕೊಟ್ಟ. ಬೆಳಗ್ಗೆ ಸ್ವಲ್ಪ ಮಧ್ಯಾಹ್ನ ಆನ್ ಮಾಡಿದಾಗ ಸ್ವಲ್ಪ ರೆಸ್ಟೋರೆಂಟ್ ವೇಟಿಂಗ್ ಅದು. ಇವಾಗ ಪರವಾಗಿಲ್ಲ. ಟೈಮ್ ಎಷ್ಟು ಗಂಟೆ ಆಗಿದೆ? 6:16 ಆಗಿದೆ ಸಾಯಂಕಾಲ. ಇನ್ನೂ 8 ಆರ್ಡ್ರ್. ಒಂದೇ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡ್ಬೋದು, ಇನ್ನೊಂದು ಆರ್ಡ್ರ್ ಮಾಡೋಂಗಿಲ್ಲ. ಇನ್ನೊಂದು ಆರ್ಡ್ರ್ ಮಾಡಿದ್ರೆ ಇನ್ಸೆಂಟಿವ್ ಹೋಗುತ್ತೆ. ಇನ್ನೂ 8 ಆರ್ಡ್ರ್ ಮಾಡಲೇಬೇಕೀಗ. ಪರವಾಗಿಲ್ಲ, ಸಾಯಂಕಾಲ ಚೆನ್ನಾಗಿ ಆದವು ಆರ್ಡ್ರ್. ಇವಾಗ
ಮಧ್ಯಾಹ್ನ ತುಂಬ ವರ್ಸ್ಟ್ ಆಗೋಯ್ತು. ಬನ್ನಿ ಈಗ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಹತ್ರನೇ ಇದೆ. ಬರೀ 600 ಮೀಟ್ರ್ ಇದೆ ಅಷ್ಟೇ. ಬರೀ 24 ರೂಪಾಯಿ ಅಷ್ಟೇ ಶೋ ಮಾಡಿದೆ. ಹತ್ರ ಬಂದರೆ ಅರ್ನಿಂಗ್ಸ್ ಆಗೋಲ್ಲ. ಆರ್ಡ್ರ್ ಜಲ್ದಿ ಆಗುತ್ತೆ. ಇವತ್ತು ಅರ್ನಿಂಗ್ಸ್ ಅಷ್ಟಕ್ಕೊಂದೇನು ಕೊಡ್ತಾಯಿಲ್ಲ, ತುಂಬ ಕಡಿಮೆ ಕೊಡ್ತಾನೆ ಅರ್ನಿಂಗ್ಸ್ ಇವತ್ತು. ಕಿಲೋಮೀಟ್ರಿಗೆ 10 ರೂಪಾಯಿ ಕೊಡ್ತಾನೆ ಅಷ್ಟೇ. ಡ್ರಾಪ್ ಆಯಿತು. ಇದೆ ಅಪಾರ್ಟ್ಮೆಂಟಲ್ಲಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಅಮೌಂಟ್ ನೋಡಿ, ಬರೀ 25 ರೂಪಾಯಿ ಕೊಟ್ಟಿದ್ದಾನೆ. ಆವಾಗ ಆರ್ಡ್ರ್ ಬಂದಾಗ 24 ರೂಪಾಯಿ ಶೋ ಮಾಡಿದ. ಮತ್ತು ಒಂದು ಆರ್ಡ್ರ್ ಹಾಕ್ತಾಯಿದ್ದಾನೆ. ವೈಟ್ ಫೀಲ್ಡಿಗೆ ಹಾಕ್ತಾಯಿದ್ದಾನೆ. ಅದು 4th ಫ್ಲೋರ್ ದರಿದ್ರ ರೆಸ್ಟೋರೆಂಟಾಗಿ ಹಾಕಿದ್ದಾನೆ. ಏನು ಮಾಡೋಣ ಈಗ? ವಾಟ್ಸಪ್ ಮಾಡ್ಕೊಂಬಿಡೋಣ, ಏನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಒಂದು ಆರ್ಡ್ರ್ ರಿಜೆಕ್ಟ್ ಆಗಿದೆ. ಮತ್ತು ಇದು ಆರ್ಡ್ರ್ ರಿಜೆಕ್ಟ್ ಆದರೆ ಮತ್ತೆ ಕಷ್ಟ ಆಗುತ್ತೆ, ಇನ್ಸೆಂಟಿವ್ ಬರೋಲ್ಲ. A few moments later. ಟೈಮು 11 ಗಂಟೆ 14 ನಿಮಿಷ ಆಗಿದೆ. ನೋಡ್ತಾ ಇರ್ಬೋದು, ಅಂತಿಂತೂ ಟಾರ್ಗೆಟ್ ಕಂಪ್ಲೀಟ್ ಆಗೋಯಿತು. ಅರ್ನಿಂಗ್ಸ್ ನೋಡ್ತಾ ಇರ್ಬೋದು, 1328 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 28 ಆರ್ಡ್ರ್ ಆಗಿದೆ. ಕೆಳಗಡೆ ಒಂದು ಆರ್ಡ್ರು ನೋಡ್ತಾ ಇರ್ಬೋದು, ಒಂದು ಆರ್ಡ್ರು ರಿಜೆಕ್ಟ್ ಆಗಿದೆ. ಒಂದು ಆರ್ಡ್ರು ಮಾತ್ರ ರಿಜೆಕ್ಟ್ ಆಗಿದೆ, ಯಾಕೆಂದರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು. 2 ಆರ್ಡ್ರ್ ಆದರೆ ಇನ್ಸೆಂಟಿವ್ ಬರೋಲ್ಲ. ಇದರಲ್ಲಿ ಯಾವುದೇ ಥರ ಕಂಡೀಷನ್ ಇಲ್ಲ, ಯಾವಾಗ ಆಫ್ ಮಾಡಿ ಯಾವಾಗ ಆನ್ ಮಾಡಿ. 1328 ಪ್ಲಸ್ ಇನ್ಸೆಂಟಿವ್ ಎಷ್ಟಂದರೆ ನೋಡ್ತಾ ಇರ್ಬೋದು, 1150 ರೂಪಾಯಿ ಇನ್ಸೆಂಟಿವು. ಅದು ಬೆಳಗ್ಗೆ 1 ಗಂಟೆಗೆ ಆ್ಯಡ್ ಆಗುತ್ತೆ. 1150 ನೋಡ್ತಾ ಇರ್ಬೋದು. ಇವತ್ತಿನ ಅರ್ನಿಂಗ್ಸು ಟೋಟಲ್ಲು 2478 ರೂಪಾಯಿ ಕಂಪ್ಲೀಟ್ ಆಯಿತು. ಲಾಗಿನ್ ಅವರ್ಸ್ ನೋಡ್ತಾ ಇರ್ಬೋದು ನೀವು, 13.5, 14 ಅವರ್ ಹತ್ತತ್ರ 12 ಅವರ್ ಪ್ಲಸ್ ಕೊಡಲೇಬೇಕು. ನೋಡ್ತಾ ಇರ್ಬೋದು, ವ್ಯಾಲೆಟಲ್ಲಿ 9283 ರೂಪಾಯಿ ಆಗಿದೆ. ಅದಕ್ಕೆ ಇನ್ನು ಪ್ಲಸ್ 9283 ಪ್ಲಸ್ 1150 ರೂಪಾಯಿ ಇನ್ಸೆಂಟಿವು. ಅದು ಬೆಳಿಗ್ಗೆ 1 ಗಂಟೆಗೆ ಆ್ಯಡ್ ಆಗುತ್ತೆ. ನೋಡಿ, ಬರೀ 4 ದಿನಕ್ಕೆ 10,433 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ. ಬರೀ 4 ಡೇಸ್, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ನಾಳೆ ಶುಕ್ರವಾರ. ನೋಡಿ, 4 ಡೇಸಲ್ಲಿ ಇಷ್ಟಕ್ಕೊಂದು ಅರ್ನಿಂಗ್ಸ್ ಆಗಿದೆ. ಅಷ್ಟು ಈಸಿ ಅಲ್ಲ ಇದು, ಯಾಕೆಂದರೆ 13 ಅವರ್ 14 ಅವರ್ ಲಾಗಿನ್ ಅಂದರೆ ತುಂಬ ಕಷ್ಟ. ನೈಟ್ ಮಾಡ್ಕೊಳ್ರಿ, ಸ್ವಲ್ಪ 12 ಗಂಟೆಯಿಂದ 3 ಗಂಟೆವರೆಗೂ ಸ್ಲಾಟ್ ಓಪನ್ ಮಾಡಿದ್ದಾನೀಗ. ಆ ಟೈಮಲ್ಲಿ ಮಾಡಿಕೊಂಡ್ರೆ ನಿಮಗೆ ಫುಲ್ ಟಾರ್ಗೆಟ್ ಮಾಡೋಕ್ಕೆ ಆಗುತ್ತೆ. 90% ಫುಲ್ ಟಾರ್ಗೆಟ್ ಆಗುತ್ತೆ. ಇಲ್ಲಾಂದರೆ ಫುಲ್ ಟಾರ್ಗೆಟ್ ಆಗೋದು ಡೌಟು ಡೇಯಲ್ಲಿ ಬಂದರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೈಟಲ್ಲಿ ಮಾಡ್ಕೊಳ್ಳಿ ಈ ಥರ ಆಫರ್ ಕೊಡೋವರೆಗೂ. ಆಫರ್ ಏನಾದ್ರು ಕಡಿಮೆ ಮಾಡಿದರೆ ನಿಮ್ಮ ಹತ್ರ ಮಾಡೋಕ್ಕಾಗಲ್ಲ ಅಂದರೆ ಅವಾಗ ಬೇಕಾದ್ರೆ ಬೇರೆ ಯಾವುದನ್ನು ಮಾಡ್ಕೊಳ್ರಿ. ನೋಡ್ತಾ ಇರ್ಬೋದು, ಇವತ್ತು ವಿತ್ಡ್ರಾ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಗುರುವಾರ 9283 ರೂಪಾಯಿ ಐತೆ. ಇನ್ನು ಉಳ್ಕಿದ್ದು ಬ್ಯಾಲೆನ್ಸು 1 ಗಂಟೆಗೆ ಆ್ಯಡ್ ಆಗುತ್ತೆ. ಬೇಕಾದ್ರೆ ನಾನು ಇನ್ನೊಂದು ಮಂಗಳವಾರ ವಿತ್ಡ್ರಾ ಮಾಡ್ಬೋದು. ಇದು ವಿತ್ಡ್ರಾ ಮಾಡ್ತೀನಿ ನೋಡಿ. 9000 ಇಷ್ಟಿದೆ, 9283 ರೂಪಾಯಿ, 9283 ನೋಡಿ. ವಿತ್ಡ್ರಾ ಆಯಿತು. ಈ ಥರ ಬಂದರೆ ವಿತ್ಡ್ರಾ ಆದಂಗೆ. ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ರಿಮೂವ್ ಆಯಿತು, 0.08 ಇದೆ. ಅದು ನನಗೆ ಇವಾಗ 11 ಗಂಟೆ ಅಂದರೆ ಬೆಳಗ್ಗೆ ಅಕೌಂಟಿಗೆಲ್ಲ ಬಂದುಬಿಡುತ್ತೆ. ಅದು ಕೂಡ ನಿಮಗೆ ಸ್ಟೇಟ್ಮೆಂಟ್ ಹಾಕ್ತೀನಿ ನೋಡಿ. ಇವತ್ತು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಬೆಳಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ, ಸ್ವಲ್ಪರಲ್ಲಿ ಆಕ್ಸಿಡೆಂಟ್ ಆಗೋದು ಮಿಸ್ ಆಗೋಯಿತು. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.